गणेशोत्सवादरम्यान डीजे वापरण्यास कोणतीही परवानगी दिली जाणार नाही. सर्वांनी शांततेत आणि सौहार्दपूर्ण वातावरणात गणेशोत्सव साजरा करावा, असे आवाहन शहर पोलीस आयुक्त भूषण बोरसे यांनी केले. गुरुवारी कुमार गंधर्व कला मंदिरात आयोजित गणेशोत्सव पूर्वतयारी बैठकीत ते बोलत होते. गेल्या वर्षीही डीजेला परवानगी देण्यात आली नव्हती. त्या निर्णयाचे ज्येष्ठ नागरिकांनी स्वागत करून पोलीस विभागाच्या भूमिकेचे कौतुक केल्याचे त्यांनी सांगितले. ಇದು ನನ್ನ ಸರ್ವಿಸ್ 18ನೇ ವರ್ಷ. ನಾವು ಜಾಯಿನ್ ಆಗ್ತೀವಿ, ಆ ಟ್ರೈನಿಂಗ್ ಡೇದಿಂದ ಬಂದೋಬಸ್ತ್ ಮಾಡ್ತಾ ಇದ್ದೀವಿ. ಬಂದೋಬಸ್ತ್ ಪೊಲೀಸಿಂಗ್ ಅಂದರೆ ಆದ ಕೆಲಸ ಬಂದೋಬಸ್ತ್ ನಮ್ಮ ಬೆಳಗಾವಿನಲ್ಲಿ ಏನು ಎನರ್ಜಿ ಮತ್ತು ಎಂಥೂಸಿಯಾಸಮ್ ನಾವು ನೋಡಿದ್ದೀವಿ, ಅದು ಹೈಯೆಸ್ಟ್ ಇದೆ. ಮತ್ತು ಯಾವ ಉತ್ಸಾಹದಿಂದ ನೀವು ಮಾಡ್ತೀರಿ, ಒಂದೇ ಥರ ಡ್ರೆಸ್ ಇರುತ್ತೆ, ಒಂದೇ ಥರ ಇದು ಇರುತ್ತೆ, ಅದು ನಾವು ಕೂಡ ಎಂಜಾಯ್ ಮಾಡ್ತೀವಿ. ಸೊ ಆ ಅನುಭವ ನಮಗೆ ಕೊಡೋಕ್ಕೆ ಒಂದು ಧನ್ಯವಾದ. ಮೂರ್ತಿದು ಹೈಟ್ ಇಂದ ಶುರು ಮಾಡೋಣ. ಪ್ರತಿ ವರ್ಷ ನಾವು ಪರ್ಮಿಷನ್ ಅಲ್ಲಿ ಕೂಡ 12 ಫೀಟ್ ಅಂತ ಹೈಟ್ ನಿಮಗೆ ಹೇಳ್ತೀವಿ. ಯಾಕಂದ್ರೆ 5 ಅಡಿ ಆ ಟ್ರಾಲಿದು ಹೈಟ್ ಆಗುತ್ತೆ. ಸೊ ಟೋಟಲ್ 17-18 ಅಡಿ ಆಗುತ್ತೆ. ಆಲ್ರೆಡಿ ಕೆಲವರು ನಿಮ್ಮವರು ಮೂರ್ತಿ ಆರ್ಡರ್ ಕೊಟ್ಬಿಟ್ಟಿದ್ದೀರಿ, ಜಾಸ್ತಿ ಕೂಡ ಕೊಟ್ಟಿರ್ಬೋದು. ಕನಿಷ್ಠವಾದ ಅಟ್ಲೀಸ್ಟ್ ಡೆಕೋರೇಷನ್ ಅದರ ಮೇಲೆ ಜಾಸ್ತಿ ಮಾಡಕ್ಕೆ ಹೋಗ್ಬೋದು. ಡೆಕೋರೇಷನ್ ಸೆಪರೇಟ್ ಮಾಡಿದರೆ ಏನಾಗುತ್ತೆ, ನೀವು ಅಲ್ಲಿ ಬರ್ತೀರಿ, ಆರತಿ ಮಾಡ್ತೀರಿ, ಮತ್ತೆ ಡೆಕೋರೇಷನ್ ಬಿಡಿಸ್ಲಿಕ್ಕೆ ಶುರು ಮಾಡ್ತೀರಿ. ಮೂರ್ತಿ ಮತ್ತು ಡೆಕೋರೇಷನ್ ಸೆಪರೇಟ್ ಇಟ್ಟಿದ್ದಾರೆ. ಅಲ್ಲಿ ಬಂದ ತಕ್ಷಣ ನಿಮ್ದು ಆರತಿ ಆಗಲಿ, ನಾವು ಬೋಲ್ಟ್ ತೆಗಿತೀವಿ, ಬುಕ್ಕಿಂದ ಆ ಮೂರ್ತಿ ನಮಗೆ ಒಳಗಡೆ ತಗೋಕೆ ಆಗುತ್ತೆ. ಅದು ಬೇಗ ಆಗ್ಬೋದು. ಹೋದ ವರ್ಷ 1 ಗಂಟೆನಲ್ಲಿ ಅಟ್ಲಿ 3 or 4 3 ಅಥವಾ 4 ಗಣೇಶ ಮಾತ್ರ ಅಲ್ಲಿ ಹೊಸ ಕಪಿಲೇಶ್ವರ ಮಂಡಲದಲ್ಲಿ ಆಗ್ತಾ ಇತ್ತು. ಸೊ ಎಷ್ಟು ನೀವು ಈಗಲೇ ಪ್ಲಾನ್ ಮಾಡ್ತೀರಿ ಅಷ್ಟೇ ನಮಗೆ ಅನುಕೂಲ ಆಗುತ್ತೆ. ನಾವು ಈಗಾಗಲೇ ಎಲ್ಲ ಮೂರ್ತಿ ಕಾರರಿಗೆ ಕೂಡ ಭೇಟಿ ಮಾಡಿದ್ವಿ. ಯಾಕೆ ದೊಡ್ಡ ಮೂರ್ತಿ ಮಾಡ್ತಾರೆ, 4 ಕಡೆ ನಾವು ಹೋಗಿದ್ದೀವಿ. ಅಲ್ಲಿ ಆ ಬುಕ್ ಬಗ್ಗೆನೇ ಮಾತಾಡಿದ್ದೀವಿ. ಅವರು ಕೆಲವು ಸಲ ನಾವೇನು ನೋಡಿದ್ದೀವಿ ಅಂದರೆ ಸೆಂಟರ್ ಆಫ್ ಗ್ರಾವಿಟಿ ಸರಿ ಇಲ್ಲ ಅಂದರೆ ಆ ಬುಕ್ ಮೇಲ್ಗಡೆ ಲಿಫ್ಟ್ ಮಾಡಿದ ತಕ್ಷಣ ಆ ಮೂರ್ತಿ ಸ್ವಲ್ಪ ಟಿಲ್ಟ್ ಆಗುತ್ತೆ. ಅದು ಧಾರ್ಮಿಕ ಭಾವನೆದ ವಿಷಯ ಆಗಿದೆ. ಸ್ವಲ್ಪ ಈಗಲೇ ಅವರು ಸೆಂಟರ್ ಆಫ್ ಗ್ರಾವಿಟಿ ಸರಿಯಾಗಿ ಮೇಂಟೈನ್ ಮಾಡಿದರೆ ಆ ಸ್ಟ್ರೇಟ್ ಕೂತಿದ್ರೆ ಅದು ಕೂಡ ನೋಡೋಕೆ ಸರಿ ಅನಿಸುತ್ತೆ. ಆ ಇನ್ಫಾರ್ಮೇಶನ್ ಅವರಿಗೆ ಕೊಟ್ಟಿದ್ದೀವಿ. ಹುಕ್ ಕಡ್ಡಾಯವಾಗಿ ಇರಬೇಕು. ನಿಮಗೆ ಮಂಡಳವರಿಗೆ ಒಂದು ರಿಕ್ವೆಸ್ಟ್ ಇದೆ, ಯಾವ ಕೆಲವರು ಕೊಲ್ಲಾಪುರ ಈ ಕಡೆಯಿಂದ ಮೂರ್ತಿ ತಗೊಂಡು ಬರ್ತಾರೆ, ಹುಕ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ನಮಗೆ ಅಡ್ವಾನ್ಸ್ ನಲ್ಲಿ ಹೇಳಬೇಕು. ಯಾಕಂದ್ರೆ ಅಂತ ಮೂರ್ತಿಗೆ ನಾವು ಬೇಟ್ ಹಾಕಬೇಕಾಗ್ತದೆ. ಲಾಸ್ಟ್ ಮೂಮೆಂಟ್ಗೆ ಬೇಟ್ ಇಟ್ಟು ಸರ್ಚ್ ಶುರು ಆಗುತ್ತೆ. ಆ ಬೇಟ್ ಹಾಕಕ್ಕೆ ನಮಗೆ ಕಷ್ಟ ಆಗುತ್ತೆ. ಈಗಲೇ ನೀವು ಆರ್ಡರ್ ಕೊಟ್ಟಿದ್ದೀರಿ, ಅವ್ರು ಹುಕ್ ಹಾಕ್ತಾ ಇಲ್ಲ, ದಯವಿಟ್ಟು ಹುಕ್ ಹಾಕಕ್ಕೆ ಅವರಿಗೆ ರಿಕ್ವೆಸ್ಟ್ ಮಾಡಿ. ಇಲ್ಲಾಂದ್ರೆ ಈ ಬೆಲ್ಟ್ ಹಾಕಬೇಕಾದ್ರೆ ಕೂಡ ಅದು ಯಾವ ತರ ಮಾಡಬೇಕು, ಯಾವ ಏರಿಯಾ ಹಾಕಬೇಕು, ಅದು ನೀವು ಈಗಲೇ ಅವರಿಗೆ ಹೇಳಿದ್ರೆ ಅಲ್ಲಿ ನಿಮ್ದು ಟೈಮ್ ಸೇವ್ ಆಗುತ್ತೆ. ಈ ಬೋಲ್ಟ್ ಓಪನರ್ ನಾವು ಹೋದ್ಸಲ ಪರ್ಚೇಸ್ ಮಾಡಿದೀವಿ, ಕಟರ್ಸ್ ಕೂಡ ಪರ್ಚೇಸ್ ಮಾಡಿದೀವಿ. ಬಟ್ ಈಗ ಬಹಳ ಒಳ್ಳೆ ಸಜೆಷನ್ ಕೊಟ್ಟಿದ್ರು. ಆಪರೇಟರ್ಸ್ ಹೋದ ವರ್ಷ ನಮ್ಮ ಹತ್ರ ಆಪರೇಟರ್ಸ್ ಇರಲಿಲ್ಲ. ನಾವು ಕಾರ್ಪೊರೇಷನ್ ಜೊತೆಗೆ ರಿಕ್ವೆಸ್ಟ್ ಮಾಡಿಕೊಂಡು ಈ ವರ್ಷ ಕಟರ್ಸ್ ಮತ್ತು ಬೋಲ್ಟ್ ಓಪನರ್ 2 ಮಷಿನರಿ ಬ್ಯಾಟ್ರಿ ಆಪರೇಟೆಡ್ ಇಟ್ಕೊಳ್ಳೋಣ. ನನ್ನ ಭಯ ಏನಿರುತ್ತೆ ಅಂದ್ರೆ ನಾವು ಆ ಕೇಬಲ್ ತಗೊಳ್ತೀವಿ, ಅಲ್ಲಿ ಕ್ರೇನ್ ಇರುತ್ತೆ, ಆ ಕ್ರೇನಿಂದ ಕೇಬಲ್ ಕಟ್ ಆಯ್ತು, ಶಾರ್ಟ್ ಸರ್ಕ್ಯೂಟ್ ಆಯ್ತು, ಎಲ್ಲ ಆಗಬಾರ್ದು. ಬ್ಯಾಟ್ರಿ ಆಪರೇಟೆಡ್ ಕಟರ್ಸ್ ಇಟ್ಕೊಳ್ಳೋಣ. ಈಗಾಗಲೇ ಕೆಲವು ವಿಂಡರ್ಸ್ಗೆ ನಾವು ಮಾತಾಡ್ತಾ ಇದ್ದೀವಿ. ಬೆಸ್ಟ್ ಕ್ವಾಲಿಟಿ ಬ್ಯಾಟ್ರಿ ಆಪರೇಟೆಡ್ ಮತ್ತು ಬ್ಯಾಟ್ರಿ ಚಾರ್ಜಿಂಗ್ ಪಾಯಿಂಟ್ ಕೂಡ ಅಲ್ಲಿ ಇಟ್ಕೊಳ್ಳೋಣ. ಸೊ ದಟ್ ಕಂಟಿನ್ಯೂಸ್ ಯೂಸ್ ನಲ್ಲಿದ್ರೆ ಒಂದು ಬ್ಯಾಟ್ರಿ ಚಾರ್ಜಿಂಗ್ ನಲ್ಲಿ ನಾವು ಇಟ್ಕೋಬಹುದು. ಮೇನ್ ಇಶ್ಯೂ ಇದೆ ಆಕ್ಮನ್ ಸೋಲಾರ್. ಈಗ ನಮ್ಮ ಗೆಳೆಯರು ಹೇಳಿದ್ದಾರೆ, ಪೊಲೀಸ್ ನಮ್ಮ ಬೀದಿಗೆ ಬರ್ತಾ ಇಲ್ಲ. ನಾನು ಸ್ವಲ್ಪ ಮ್ಯಾಥಮೆಟಿಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಜೂರಿಸ್ಡಿಕ್ಷನ್ ನಲ್ಲಿ 14 ಲಕ್ಷ ಜನ ಇದ್ದಾರೆ. ಪೊಲೀಸಿಂಗ್ ಮಾಡಕ್ಕೆ ನಾವು ಬರೇ 1400 ಇದ್ದೀವಿ, 1400. ಟ್ರಾಫಿಕ್ ಬಗ್ಗೆ ಮಾತಾಡಬೇಕಾದ್ರೆ ನನ್ನ ಹತ್ರ ಬರೇ 140 ಸಿಬ್ಬಂದಿದ್ದಾರೆ. ಗಣೇಶ ಹಬ್ಬ ಇದೆ ಅಥವಾ ಇಲ್ಲ, ಪೂರ್ತಿ ಸಿಟಿದು 23 ಜಂಕ್ಷನ್ ನಲ್ಲಿ ನಾನು ಸಿಬ್ಬಂದಿ ಹಾಕಲೇಬೇಕು. ಸಂಜೆ ಟೈಮ್ನಲ್ಲಿ ಡ್ರೈವಿಂಗ್ ಕೇಸಸ್ ಹಾಕಲೇಬೇಕು, ಹೆಲ್ಮೆಟ್ ಹಾಕಲೇಬೇಕು. ಅದರ ಜೊತೆಗೆ ಗಣೇಶ ಹಬ್ಬದ ಕೆಲಸ ಇರುತ್ತೆ. ಟ್ರಾಫಿಕ್ ಕೆಲಸ ಸುಲಭ ಇಲ್ಲ. ಒಂದ್ಸಲ ನೀವು ಅಲ್ಲಿ ನಿಂತ್ಕೊಂಡು ನೋಡಿ, ನಮ್ಮ ಹೌದಾ, ನಾನ್ ಸ್ಟಾಪ್ ನಿಂತ್ಕೊಳ್ಳೋದು ಕೆಲಸ, ನಾನ್ ಸ್ಟಾಪ್ ಪಿಪಿ ಕೇಳ್ತಾ ಇರಬೇಕು. ಆ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್
ಇದರಲ್ಲಿ ಹೋಗ್ತಾ ಇದೆ ಸಿಸ್ಟಮ್ನಲ್ಲಿ. ಅದಾದಮೇಲೆ ಪ್ರತಿಯೊಂದು ಬೀದಿಗೆ ನಮಗೆ ಹಾಕಕ್ಕೆ ಆಗುತ್ತೆ. ಸೊ ನಮ್ಮದು ಪ್ರಯಾರಿಟಿ ಎಲ್ಲಿ ಇರುತ್ತೆ, ನಮ್ಮದು ಎಕ್ಸ್ಪೀರಿಯನ್ಸ್ ಪ್ರಕಾರ ಎಲ್ಲಿ ಹೆಚ್ಚಿನ ಕ್ರೌಡ್ ಇರುತ್ತೆ ಅಲ್ಲಿ ನಾವು ಹಾಕ್ತೀವಿ. ಅಲ್ಲಿ ಮಂಡಳದವರು ನಮಗೆ ಸಹಾಯ ಮಾಡಿದರೆ, ನೀವು ಹೇಳಿದ್ರೆ ಟ್ರೈನಿಂಗ್ ನೋಡಿ ಅಂತ ನಾವು ಇಲ್ಲಿ ಒಂದು 2-3 ದಿನದ ಕಾರ್ಯಕರ್ತರಿಗೆ ನಾವು ಟ್ರೈನಿಂಗ್ ಕೂಡ ಕೊಡ್ತೀವಿ. ಸೊ ನಾವು ಜೊತೆಗೆ ಮಾಡಿದರೆ ಈ ಎಲ್ಲ ಕೆಲಸ ಅನುಕೂಲ ಮಾಡೋಕ್ಕೆ ಆಗುತ್ತೆ. याशिवाय मंडळांनी अश्लील गाणी वाजवू नयेत आणि रात्री 10 नंतर ध्वनिक्षेपक किंवा कोणताही मोठा आवाज करू नये अशा सूचनाही पोलीस आयुक्तांनी दिल्या. विनोद कोलकार, KMM मराठी, बेळगाव. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने, ये अटूट बंधन खिले हर आशियाना, रंग वस्त्रों का खजाना, मन भाए आराधना. आराधना, मारुति गली, बेलगाम. मन भाए आराधना.